ಹಾಯ್ ಎವ್ರಿವಾನ್, ವೆಲ್ಕಮ್ ಟು ಅವರ್ ಚಾನೆಲ್ ವರುಣಗಾನ. ಎಲ್ಲರೂ ಹೇಗಿದ್ದೀರಾ ಗೈಸ್? ನನ್ನ ಹಿಂದಿನ ವ್ಲಾಗ್ ನೀವು ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಾವು ಕಂಚಿಯಲ್ಲಿದ್ದೀವಿ, ಟೆಂಪಲ್ಸ್ನ ನಾವು ವಿಸಿಟ್ ಮಾಡ್ತಾ ಇದ್ದೀವಿ. ಈ ಒಂದು ವ್ಲಾಗ್ ಏನಿದೆ ಅದು ಕಂಟಿನ್ಯೂ ಆಗ್ತಾ ಇದೆ. ಇನ್ನು ಯಾರೆಲ್ಲ ನೋಡಿಲ್ಲ, ನನ್ನ ಹಿಂದಿನ ವ್ಲಾಗ್ ಹೋಗಿ ನೋಡಿ. ತುಂಬ ಇಂಟ್ರೆಸ್ಟಿಂಗ್, ತುಂಬ ಚೆನ್ನಾಗಿದೆ. ಸೊ ಬನ್ನಿ ಟೆಂಪಲ್ಗೆ ಹೋಗೋಣ. ಗೈಸ್, ವರದರಾಜ ಟೆಂಪಲ್, ಏಕಾಂಬರನಾಥ ಟೆಂಪಲ್, ಅದು ಸ್ವಲ್ಪ ದೂರ ಇದೆ ಆ್ಯಂಡ್ ತುಂಬ ಬ್ಯೂಟಿಫುಲ್ ಆಗಿದೆ. ನೋಡೋಣ, ಒಳಗಡೆ ದರ್ಶನ ಮುಗಿಸ್ಕೊಂಡು ಬರೋಣ ಅಂತ. ಗೈಸ್, ಡೋರ್ ನೋಡಿ ಎಷ್ಟು ಹ್ಯೂಜ್ ಇದೆ, ದೊಡ್ಡದಿದೆ ಅಂತ. ಬರೋಣ, ಅಲ್ಲೇನೇನೋ ಶಾಪ್ಸ್ ಇದೆ, ನೋಡೋಣ ಆಮೇಲೆ. ಅರ್ಜೆಂಟ್ ಮಾಡಬೇಡ. ಗೈಸ್, ನನಗೇನು ಅನಿಸುತ್ತೆ ಅಂದರೆ, ಮಾರ್ನಿಂಗ್ಗಿಂತಲೂ ಈವ್ನಿಂಗ್ ಟೈಮ್ ಟೆಂಪಲ್ ವಿಸಿಟ್ ಮಾಡೋದು ಸಕ್ಕತ್ತಾರೆ. ಲೈಟಿಂಗ್ಸ್ ಎಲ್ಲ ಹಾಕಿರ್ತಾರೆ, ಇನ್ನೂ ಮೋರ್ ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರುತ್ತೆ. ಗೈಸ್, ದರ್ಶನ ತುಂಬ ಚೆನ್ನಾಗಾಯಿತು. ಇವಾಗ ನಾವು ನೆಕ್ಸ್ಟ್ ಟೆಂಪಲಿಗೆ ಹೋಗ್ತಾ ಇದ್ವಿ. ಇದು ಥರ್ಡ್ ಟೆಂಪಲ್. ಹೋಗೋಣ. ಏನಪ್ಪ ಅಂದರೆ, ಟೆಂಪಲ್ಸ್ಗಳಿಗೆ ಸ್ವಲ್ಪ ಡಿಸ್ಟೆನ್ಸ್ ಇದೆ, ಅಂದರೆ ದೂರ ಇದ್ದಾವೆ. ರೋಡೆಲ್ಲ ಚಿಕ್ಕವು ಇದ್ದಾವೆ. ಸೊ ಕಾರ್ಗಿಂತಲೂ ಆಟೋದಲ್ಲಿ ಬರೋದೇ ಬೆಸ್ಟ್ ಅಂತ ಅನಿಸುತ್ತೆ. ಯಾಕಂದರೆ ಡೈರೆಕ್ಷನ್ ಹಾಕ್ಕೊಂಡು ಕಾರ್ ಓಡಿಸ್ಕೊಂಡು ಚಿಕ್ಕ ರೋಡಲ್ಲೆಲ್ಲ ಬರೋದು ಸ್ವಲ್ಪ ರಿಸ್ಕ್, ನಮಗೆ ತುಂಬ ಟೆನ್ಷನ್ ಆಗುತ್ತೆ. ಈ ಥರ ಆಟೋದಲ್ಲಿ ಬಂದರೆ ಏನೂ ಟೆನ್ಷನ್ ಇರಲ್ಲ, ಎಲ್ಲ ಟೆಂಪಲ್ಸ್ನೂ ಕೂಡ ಕವರ್ ಮಾಡ್ಬೋದು. ಸೊ ಇದೊಂದು ಟಿಪ್ಸ್, ನೀವೇನಾದರೂ ಕಂಚಿಗೆ ಬಂದರೆ ಈ ಥರ ಮಾಡಿ. ಕಾರು ಒಂದು ಕಡೆ ಸೇಫಾಗಿ ಪಾರ್ಕ್ ಮಾಡಿ ಆಟೋದಲ್ಲಿ ಪ್ಲೇಸಸ್ನ ಕವರ್ ಮಾಡ್ಬೋದು. ಆಲ್ರೆಡಿ ಇವಾಗ ಕತ್ಲಾಗ್ತಾ ಬಂತು. ಇನ್ನೂ 2 ಟೆಂಪಲ್ಸ್ನ ನಾವು ಇನ್ನೂ ಕವರ್ ಮಾಡಬೇಕು. ಒಳಗಡೆ ಹೋಗೋಣ ಗೈಸ್ ದರ್ಶನಕ್ಕೆ. ಇವಾಗ ಥರ್ಡ್ ಟೆಂಪಲಿಗೆ ಬಂದಿದ್ದೀವಿ, ಕೈಲಾಸನಾಥ ಟೆಂಪಲ್ಗೆ. ಕೂಡ ಚೆನ್ನಾಗಿದೆ. ಹೌದಾ? ಟೆಂಪಲ್ಲಿಗೆ ಹೋಗ್ತಾ ಇದ್ದೀವಿ ಆ್ಯಂಡ್ ಮುಗೀತು ಇಲ್ಲಿ ಟೆಂಪಲ್ಲು. ನೆನ್ನೆ ಒಂದು ನೋಡಿದ್ವಿ, ನೆನ್ನೆ ಹೋಗಿ ಒಂದು ದರ್ಶನ ಮುಗಿಸ್ಕೊಂಡ್ಬಂದ್ವಿ ಒಂದು ಟೆಂಪಲ್ಲಿಗೆ ಹೋಗಿ. ಆ್ಯಂಡ್ ಇವಾಗ ಫೋರ್ತ್ ಬಂದು ಇಲ್ಲಿಗೆ ಕಂಚಿ ಟೆಂಪಲ್ಸ್ ಎಲ್ಲ ನಾವು ಕವರ್ ಮಾಡಿದ್ದಾಯಿತು. ಈಗ ನೆಕ್ಸ್ಟ್ ಯಾವುದು ಅಂತ ನಾನು ತೋರಿಸ್ತೀನಿ. ಹೀಗೆ ನೋಡ್ತಾ ಇದ್ದೀವಿ ಬ್ಲಾಗ್ನ. ಟೆಂಪಲ್ಗಳು ನೋಡ್ಕೊಂಡು ಬಂದ್ವಲ್ಲ, ಹೊರಗಡೆಯಿಂದ ಏನೋ ಸಿಂಪಲ್ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡು ಬಂದರೆ ಒಳಗಡೆ ಎಕ್ಸ್ಟ್ರಾಡಿನರಿ ಸಖತ್ತಾಗಿದೆ. ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು. ತುಂಬ ಚೆನ್ನಾಗಿದೆ ಒಳಗಡೆ ದೇವರು. ಏನಿಸ್ತು ನಿನಗೆ? ತುಂಬ ಚೆನ್ನಾಗಿದೆ. ಎಲ್ಲ ಟೆಂಪಲ್ಸ್ ಬಹಳ ಚೆನ್ನಾಗಿದೆ. ಡೆಡಿಕೇಟೆಡ್ ಟು ಲಾರ್ಡ್ ವಿಷ್ಣು. ಗೈಸ್, ನೋಡಿದ್ರಲ್ಲ ಎಷ್ಟೆಲ್ಲ ಟೆಂಪಲ್ಸ್ಗಳಿಗೆ ಹೋಗಿದ್ವಿ, ದರ್ಶನ ಎಲ್ಲ ಮುಗಿಸ್ಕೊಂಡ್ವಿ ಅಂತ. ನಾವಿವಾಗ ಬಂದಿದ್ದೀವಿ ಜ್ಯೂಸ್ ಕುಡಿಯೋಣ ಅಂತ ಹೇಳಿಬಿಟ್ಟು. ಇಲ್ಲೇ ಹೋಟೆಲ್ ಕೆಳಗಡೆನೇ ಇದೆ. ಕ್ಯಾರೆಟ್ ಜ್ಯೂಸ್ ನೆನ್ನೆನೂ ಕುಡಿದಿದ್ವಿ, ಇದು ತುಂಬ ಚೆನ್ನಾಗಿತ್ತು. 2 ಗ್ಲಾಸ್ ಕುಡಿದಿದ್ವಿ. ಈಗಲೂ ಕೂಡ ಕುಡಿಯೋಣ ಇಲ್ಲೇ ಕ್ಯಾರೆಟ್ ಜ್ಯೂಸ್ ಅಂತ ಹೇಳಿ ಬಂದಿದ್ದೀವಿ. ಇವತ್ತಿನ ಡೇ ಸೂಪರಾಗಿತ್ತು ಅಂತಲೇ ಹೇಳ್ತೀನಿ. ತುಂಬಾ ಇಷ್ಟ ಆಯಿತು ನನಗೆ ಈ ಪ್ಲೇಸು. ತುಂಬ ಈಟ್ ಇದೆ, ಬಟ್ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇವತ್ತು ನೆನ್ನೆನೂ ಅಷ್ಟೇ ತುಂಬ ಚೆನ್ನಾಗಿತ್ತು, ಇವತ್ತು ಭಾಳ ಚೆನ್ನಾಗಿತ್ತು ಅಲ್ಲ. ಸೊ ಇವತ್ತಿನ ಒಂದು ಬ್ಲಾಗ್ ಇಷ್ಟೇ. ನಾಳೆ ನಾವು ಎಲ್ಲಿಗೋ ಹೋಗ್ತಾ ಇದ್ದೀವಿ, ಇನ್ನೊಂದು ಪ್ಲೇಸ್ಗೆ.
ಅದು ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿ ಯಾಕೆ ಹೋಗ್ತಾ ಇದ್ದೀವಿ ಅನ್ನೋದು ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಮತ್ತೆ ಸಿಗ್ತೀನಿ. ಬಾಯ್.